ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮತ್ತೊಬ್ಬರು ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPTCL ಪವರ್ ಮ್ಯಾನ್ ನೇಮಕಾತಿಯಲ್ಲಿ ಯಾವ ರೀತಿಯಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಂತೇಳಿ ಈ ಹಿಂದೆ ಒಂದು ವಿಡಿಯೋವನ್ನು ಮಾಡಿದ್ದೆ. ಆದರೆ ಕೆಲವೊಂದು ಅಭ್ಯರ್ಥಿಗಳಿಗೆ ಕೆಲವೊಂದು ತೊಂದರೆಗಳಾಗ್ತಾಯಿವೆ. ಅಂದರೆ ಈ ಸೈನ್ ಪ್ರೊಸೆಸ್ ಆಗ್ತಾಯಿಲ್ಲ, ಮತ್ತು ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ ಮೂರು ಕಾಪಿ ಇರುವ ಕಾರಣ, 3 ಅಥವಾ 2 ಕಾಪಿ ಇರುವ ಕಾರಣ ಅದನ್ನು ಯಾವ ರೀತಿಯಾಗಿ ಅಪ್ಲೋಡ್ ಮಾಡಬೇಕು, ಅದೇ ರೀತಿಯಾಗಿ ಈ ಸೈನ್ ಪ್ರೊಸೆಸ್ಸು ಕಂಪ್ಲೀಟ್ ಆಗ್ತಾಯಿಲ್ಲ. ಇವೆಲ್ಲದರ ಬಗ್ಗೆ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ನಾನು ಹೇಳಿದಂತೆ ನೀವು ಮಾಡಿದರೆ ಅದರ ಒಂದು ವೆರಿಫಿಕೇಷನ್ ಆಗುತ್ತೆ. ಈ ಒಂದು ವಿಡಿಯೋವನ್ನು ಆರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಇಲ್ಲಿವರೆಗೂ ಸಹ ನಮ್ಮೊಂದು ಚಾನಲ್ ಮೆಂಬರ್ಶಿಪ್ ತೆಗೆದುಕೊಳ್ಳದಿದ್ದಲ್ಲಿ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟನ್ನು ಮಾಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂಥ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ನಮ್ಮ ಬಳಗ ಅಂತೇಳಿ ಕಾಣುತ್ತೆ. ಅಲ್ಲಿ ಕೇವಲ 29 ರೂಪಾಯಿಗೆ ನಿಮಗೆ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಬೋದು. ಇದು ಇವತ್ತಿನ ಒಂದು ವಿಡಿಯೋದ ಆರಂಭ ಮಾಡ್ತಾ ಹೋಗೋದಾದರೆ, ಇಲ್ಲಿ ನೀವು ನೋಡ್ಬೋದು ಯಾವ ರೀತಿಯಾಗಿ ಅಪ್ಲೋಡ್ ಮಾಡಬೇಕಂತಲೇ ಎಲ್ಲ ಹೇಳಿದ್ದೇನೆ. ಫಸ್ಟ್ ಲಾಗಿನ್ ಆಗಬೇಕು, ಆನಂತರ ಫೋಟೋ ಸಿಗ್ನೇಚರ್. ಇಲ್ಲಿ ನೋಡಿ, ನೀವು ಅಪ್ಲೋಡಿಂಗ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಸ್ಟೆಪ್ 5 ಏನಿದೆ, ಅಪ್ಲೋಡಿಂಗ್ ಫೋಟೋ ಆ್ಯಂಡ್ ಸಿಗ್ನೇಚರ್. ಇಫ್ ಆಪ್ಷನ್ ಎಸ್ ಸೆಲೆಕ್ಟೆಡ್, ಅಬೌವ್ ಸ್ಟೆಪ್ಸ್ ಕಂಟ್ರೋಲ್ ವಿಲ್ ಬಿ ರಿಡೈರೆಕ್ಟೆಡ್ ಟು ಬಿಲೋ ಸ್ಕ್ರೀನ್ ಅಪ್ಲೋಡಿಂಗ್ ದ ಫೋಟೋ ಆ್ಯಂಡ್ ಸಿಗ್ನೇಚರ್ ಫೈಲ್ಸ್. ನೀವು ಫೋಟೋ ಸಿಗ್ನೇಚರ್ನ ಮತ್ತೊಮ್ಮೆ ಸಹ ಅಪ್ಲೋಡನ್ನು ಮಾಡ್ಬೋದು. ಆಫ್ಟರ್ ಸಕ್ಸಸ್ಫುಲ್ ಅಪ್ಲೋಡಿಂಗ್ ಆಫ್ ಫೋಟೋ ಆ್ಯಂಡ್ ಸಿಗ್ನೇಚರ್, ಕ್ಯಾಂಡಿಡೇಟ್ ವಿಲ್ ಬಿ notified with success message and redirected to the login page and process from step 1 has to followed again ಅಂಥೇಳಿ. ನೀವೇನಾದರೂ ಫೋಟೋ ಸಿಗ್ನೇಚರು ಅಪ್ಲೋಡ್ ಮಾಡಬೇಕು ಅಂತಂದರೆ ಎಸ್ ಅಂತೇಳಿ ಇರುತ್ತಲ್ಲ, ಎಸ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲಿರುತ್ತೆ ಎಸ್ಸು ಅಂತಂದರೆ ಇಲ್ಲಿ ಇದೆ ನೋಡ್ರಿ, ಎಸ್. ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡಿ ನೀವು ಮತ್ತೊಮ್ಮೆ ಅಪ್ಲೋಡನ್ನು ಮಾಡ್ಬೋದು. ಅಪ್ಲೋಡ್ ಮಾಡಿದ ನಂತರ ನಿಮಗೆ ಒಂದು ಮೆಸೇಜ್ ಬರುತ್ತೆ ಅಂತ ಸಹ ಹೇಳಿದ್ದಾರೆ. ಇಲ್ಲಿ ನೋಡಿ, ನೀವು ಆನ್ಲೈನ್ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಭಾವಚಿತ್ರ ಮತ್ತು ಸಹಿ ಅಪ್ಲೋಡ್ ಮಾಡುವಲ್ಲಿ ಯಾವುದೇ ವ್ಯತ್ಯಾಸ ಉಂಟಾಗಿದೆಯೇ ಅಂತಂದರೆ ಎಸ್ ಉಂಟಾಗಿದೆಯೇ ಅಂತಂದರೆ ನೀವು ಮತ್ತೊಮ್ಮೆ ಫೋಟೋ ಸಿಗ್ನೇಚರ್ನ ಅಪ್ಲೋಡ್ ಮಾಡ್ಬೋದು. ಇಲ್ಲ ಅಂತಂದರೆ ನೋ ಅಂತೇಳಿ ಮಾಡ್ಬೋದು, ಅಷ್ಟೇ ಸ್ನೇಹಿತರೆ. ಓಕೆ, ಫೋಟೋ ಸಿಗ್ನೇಚರ್ ಯಾರದಾದ್ರು ಪ್ರಾಬ್ಲಮ್ ಇದೆ, ಈ ರೀತಿಯಾಗಿ ಮಾಡ್ಬೋದು ನೀವು. ನೆಕ್ಸ್ಟು ನೀವು ಅಪ್ಲೋಡ್ ಮಾಡಿದ ನಂತರ ನಿಮಗೆ ಮೆಸೇಜ್ ಬರುತ್ತೆ. ಮೆಸೇಜ್ ಬಂದ ನಂತರ ಮತ್ತೆ ನೀವು ಸ್ಟೆಪ್ 1 ಸ್ಟಾರ್ಟ್ ಮಾಡಬೇಕು. ಓಕೆ, ಈ ರೀತಿಯಾಗಿ ಇದಿರುತ್ತೆ. ನೆಕ್ಸ್ಟ್ ನೀವು ಈ ಸೈನ್ ಪ್ರೊಸೆಸ್ಸು ಹೇಳ್ತೀನಿ ನೋಡ್ರಿ. ಈ ಸೈನ್ ಪ್ರೊಸೆಸ್ಸೇ ಜಾಸ್ತಿ ಜನಕ್ಕೆ ಪ್ರಾಬ್ಲಮ್ ಬರ್ತಾ ಇರುವಂಥದ್ದು. ಈ ಸೈನ್ ಪ್ರೊಸೆಸ್ ನೋಡೋದಾದರೆ, ನೀವು ಆಫ್ಟರ್ ಅಪ್ಲೋಡಿಂಗ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಕ್ಯಾಂಡಿಡೇಟ್ ಏನು ಮಾಡಬೇಕು, ನೀವು ಈ ಸೈನ್ ಅಪ್ಲಿಕೇಶನ್ಗೆ ಲಾಗಿನ್ ಆಗಿ ಅಲ್ಲಿ ಈ ಸೈನ್ನ ಮಾಡಬೇಕಾಗ್ತದೆ. ಇಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ, ಕ್ಲಿಕ್ ಹಿಯರ್ ಟು ಕಂಪ್ಲೀಟ್ ಈ ಸೈನ್ ಬಟನ್ ಅಂತೇಳಿ ಇರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಹಿಯರ್ ಟು ಕಂಪ್ಲೀಟ್ ಈ ಸೈನ್ ಪ್ರೊಸೆಸ್ ಅಂತೇಳಿ ಕ್ಲಿಕ್ ಮಾಡಬೇಕಾಗ್ತದೆ. ಇಲ್ಲಿ ಮಾಡಿದ ನಂತರ ನಿಮಗೆ ಇಲ್ಲಿ ಯು ಆಲ್ಸೋ ಪ್ರಿವ್ಯೂ ಯುವರ್ ಅಪ್ಲಿಕೇಶನ್, ನಿಮ್ಮ ಒಂದು ಅಪ್ಲಿಕೇಶನ್ನ ನೀವು ನೋಡ್ಬೋದು. ಯಾವ ರೀತಿ ಅಪ್ಲಿಕೇಶನ್ ಎಲ್ಲ ಏನೇನಿದೆ ಅಲ್ಲಿ PDF ಬರುತ್ತೆ. ಅದನ್ನು ನೀವು ಮಾಡಿ ನೆಕ್ಸ್ಟ್ ಪ್ರೊಸೀಡ್ ಈ ಸೈನ್ ಅಂತೇಳಿ ಕಾಣುತ್ತೆ. ಇಲ್ಲಿ ನೋಡ್ಬೋದು ನೀವು. ಈ ರೀತಿ ನೀವು ಅಪ್ಲಿಕೇಶನ್ ಮಾಡುವಾಗ ನಿಮ್ಗೆ ಗೊತ್ತಿರುತ್ತೆ, ಅಲ್ಲಿಯೂ ಸಹ ಪ್ರಾಬ್ಲಮ್ ಬಂದಿತ್ತು ಈ ಸೈನ್ ಪ್ರೊಸೆಸ್ ಮಾಡೋಕ್ಕೆ. ಪ್ರೊಸೀಡ್ ಫಾರ್ ದ ಈ ಸೈನ್ ಅಂತೇಳಿ ಕಾಣುತ್ತಲ್ಲ ಗ್ರೀನ್ ಕಲರಲ್ಲಿ, ಇದನ್ನು ಕ್ಲಿಕ್ ಮಾಡಬೇಕು. ನೀವು ಕ್ಲಿಕ್ ಮಾಡಿದರೆ ನಿಮಗೆ ಈ ಸೈನ್ ಪ್ರೊಸೆಸ್ಸು ಸ್ಟಾರ್ಟ್ ಆಗುತ್ತೆ. ಈ ಸೈನ್ ಪ್ರೊಸೆಸ್ನಲ್ಲಿ ಇಲ್ಲಿ ನೀವೇನು ಮಾಡಬೇಕು, ಇಲ್ಲಿ ಟಿಕ್ ಮಾಡಬೇಕು. ಒಂದು ನಿಮಿಷ ಝೂಮ್ ಮಾಡ್ತೀನಿ. ನೀವು ಇಲ್ಲಿ ಅಗ್ರಿ ವಿತ್ ಅಬೋವ್ ಯೂಸರ್ ಆ್ಯಂಡ್ ಈ ಸೈನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತ ಇರುತ್ತಲ್ಲ, ಇಲ್ಲಿ ಕ್ಲಿಕ್ ಮಾಡಿದರೆ ಆಯಿತು. ಕ್ಲಿಕ್ ಮಾಡಿ ಹೋಮ್ ಅಂತೇಳಿ ಹೋಗ್ಬಾರದು ಮತ್ತೆ. ಓಕೆ, ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಸೈನ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಈ ಸೈನ್ ಪ್ರೊಸೆಸ್ ಸ್ಟಾರ್ಟ್ ಆದ ನಂತರ ನಿಮಗೆ ನೆಕ್ಸ್ಟ್ ಏನು ಬರುತ್ತೆ ಬಂದರೆ, ಇಲ್ಲಿ ಆಧಾರ್ ನಂಬರ್ ಹಾಕಬೇಕು. ಆಧಾರ್ ನಂಬರನ್ನು ಅಪ್ಲೋಡ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ OTP ಕೇಳುತ್ತೆ. OTPಯನ್ನು ಹಾಕಬೇಕು. OTPಯನ್ನು ಹಾಕಿದ ನಂತರ ನಿಮಗೆ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTPಯನ್ನು ಸಬ್ಮಿಟ್ ಮಾಡಬೇಕು. ನೆಕ್ಸ್ಟು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿರಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ
ನಿಮ್ಗೆ ಏನಾಗುತ್ತೆ, ಇಲ್ಲಿ ಸಕ್ಸಸ್ ಮೆಸೇಜ್ ಬರುತ್ತೆ. ಈ ರೀತಿಯಾಗಿ ಬರಬೇಕು, ಈ ಸೈನ್ ಸಕ್ಸಸ್ಫುಲ್ ಅಂತೇಳಿ ಬರಬೇಕು. ಇದು ಜಾಸ್ತಿ ಜನಕ್ಕೆ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂತಂದರೆ ನಿಮ್ಮದು ನೆಟ್ವರ್ಕ್ ಇಶ್ಯೂ ಇರುತ್ತೆ. ನೀವು ನೆಟ್ವರ್ಕ್ ಇರೋ ಜಾಗದಲ್ಲಿ ಹೋಗಬೇಕು. ಈಗ ನೀವು ಅದಾದ ನಂತರ ನೆಕ್ಸ್ಟ್ ನೀವು ಏನು ಮಾಡಬೇಕು, ಡಾಕ್ಯುಮೆಂಟ್ಸ್ ಸೈನೆಡ್ ಸಕ್ಸಸ್ಫುಲಿ, ಕ್ಲಿಕ್ ಟು ಕಂಪ್ಲೀಟ್ ದ ಡಾಕ್ಯುಮೆಂಟ್ ಪ್ರೊಸೆಸ್ ಅಂತೇಳಿ ಇರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಮುಂದಿಂದು ಪ್ರೊಸೆಸ್ ಇರುತ್ತೆ. ಅದನ್ನು ಹೇಳಿದ್ದೀನಿ ಯಾವ ರೀತಿ ಮಾಡಬೇಕಂತೇಳಿ. ಈಗ ಇಲ್ಲಿ ನೋಡ್ಬೋದು, ಈ ರೀತಿ ಕೆಲವರಿಗೆ ಬರ್ತಾ ಇದೆ, ಈ ಸೈನ್ ಅನ್ಸಕ್ಸಸ್ಫುಲ್, ಪ್ಲೀಸ್ ಟ್ರೈ ಅಗೇನ್ ಅಂತೇಳಿ ಬರ್ತಾ ಇದೆ. ಏನು ಮಾಡಬೇಕು ಇವಾಗ ಅಂತಂದರೆ, ಇಲ್ಲಿ ಕೊಟ್ಟಿದ್ದಾರೆ ಅವರೇ, ಇಫ್ ಯು ಇ ಸೈನ್ ಪ್ರೊಸೆಸ್ ಈಸ್ ನಾಟ್ ಕಂಪ್ಲೀಟೆಡ್ ಮಸ್ಟ್ ರೆಡೋ ದ ಇ ಸೈನ್ ಪ್ರೊಸೆಸ್. ಅಂದರೆ ಮೊದಲು ಏನು ಮಾಡಿದ್ರು ಅದರಿಂದ ಮತ್ತೆ ಫಸ್ಟಿಂದ ನೀವು ಬರಬೇಕು ಇ ಸೈನ್ ಪ್ರೊಸೆಸ್ನ. ಓಕೆ ಅಂತೇಳಿ ಕ್ಲಿಕ್ ಮಾಡಿರಿ. ಮತ್ತು ನೀವು ಮತ್ತೆ ಬ್ಲೂ ಟಿಕ್ಕನ್ನು ಟಿಕ್ ಮಾಡಿ ನೆಕ್ಸ್ಟು ನಿಮ್ಮೊಂದು ಆಧಾರ್ ನಂಬರ್ ಹಾಕಿ OTP ಹಾಕಿ ಸಬ್ಮಿಟ್ ಮಾಡಿರಿ. ಇದೇ ರೀತಿಯಾಗಿ ನೀವು ಮಾಡಬೇಕಷ್ಟೇ, ಅದು ಬಿಟ್ಟು ಬೇರೆ ಪ್ರೊಸೆಸ್ ಯಾವುದೂ ಇರೋದಿಲ್ಲ. ಅಂದರೆ ಇದು ನೆಟ್ವರ್ಕ್ ಇಶ್ಯೂ ಇಲ್ಲದ ಜಾಗಕ್ಕೆ ಹೋಗಿ ನೀವು ಮಾಡಬೇಕು. ಅದೇ ರೀತಿಯಾಗಿ ನೀವೇನಾದರೂ ಮೊಬೈಲಲ್ಲಿ ಜಾಸ್ತಿ ಈ ರೀತಿ ಪ್ರಾಬ್ಲಮ್ ಬಂತಂದರೆ ಯಾವುದಾದ್ರೂ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಅಪ್ಲೋಡನ್ನು ಮಾಡುವಂಥದ್ದು ಉತ್ತಮ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ನೀವು ಈ ಸೈನ್ ಪ್ರೊಸೆಸ್ನ ಮತ್ತೆ ಮಾಡಬೇಕು ನೋಡಿರಿ. ಈ ರೀತಿ ಬಂತು, ಏನು ಓಕೆ ಅಂತ ಹೇಳಿ ಕ್ಲಿಕ್ ಮಾಡಿದ್ರಿ, ಅನ್ಸಕ್ಸಸ್ಫುಲ್ ಟ್ರೈ ಆಗಿನ ಅಂತ ಬಂತಂದರೆ ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ಮತ್ತೆ ಇಲ್ಲಿಂದ ಬರಬೇಕು ನೀವು. ಕ್ಲಿಕ್ ಏರ್ ಟು ಕಂಟಿನ್ಯೂ ಅಂತೇಳಿ ಫೋಟೋ ಸಿಗ್ನೇಚರ್ ಎಲ್ಲ ಅಪ್ಲೋಡ್ ಆದ ನಂತರ ಮತ್ತೆ ಫಸ್ಟ್ ಸ್ಟೆಪ್ಪಿಂದ ಬಂದು ಕ್ಲಿಕ್ ಏರ್ ಟು ಕಂಟಿನ್ಯೂ ಅಂತೇಳಿ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಬಂದುಬಿಟ್ಟು ಮತ್ತೆ ನಿಮ್ಮ ಒಂದು ಎಲ್ಲ ಆಧಾರ್ ನಂಬರ್ಲ್ಲಿ ಹಾಕಿ ಮತ್ತು ಕ್ಯಾಪ್ಚಾ ಹಾಕಿ ನೆಕ್ಸ್ಟ್ ಕೊಟ್ಟು ಮತ್ತೆ OTP ಹಾಕಬೇಕು. ಇದೆಲ್ಲಷ್ಟು ನೀವು ಮೊದಲು ಮಾಡಿದ್ರಲ್ಲ ಆ ರೀತಿ ಮಾಡಬೇಕು. ಇದು ನೆಕ್ಸ್ಟು ಈ ರೀತಿ ಎಲ್ಲ ಮಾಡುವಂಥದ್ದು. ಇದು ಡಿಜಿಲಾಕರ್ನಿಂದ ನಿಮ್ಮ ಒಂದು ಏನೆಲ್ಲ ಡಾಕ್ಯುಮೆಂಟ್ಸ್ ಇರುತ್ತೆ ಡಾಕ್ಯುಮೆಂಟ್ಸನ್ನು ನೀವು ಇಲ್ಲಿ ಅಪ್ಲೋಡನ್ನು ಮಾಡಬೇಕು. ನೀವು ಏನೇನು ಅಪ್ಲೋಡ್ ಮಾಡಬೇಕು, ಡಾಕ್ಯುಮೆಂಟ್ಸ್ ಏನೇನು ಬೇಕು ಎಂಬುದನ್ನು ಇಲ್ಲಿ ನೋಡ್ರಿ. ಇಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು ಅಂತಂದರೆ SLC ಮಾರ್ಕ್ಸ್ ಕಾರ್ಡು ಅಂದರೆ 10th ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಬೇಕು. ಅದೇ ರೀತಿಯಾಗಿ ID ಪ್ರೂಫ್, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಅಥವಾ ಯಾವುದಾದ್ರೂ ಒಂದು ID ಪ್ರೂಫ್, ಕ್ಯಾಸ್ಟ್ ಸರ್ಟಿಫಿಕೇಟು, ರೂರಲ್ ಸರ್ಟಿಫಿಕೇಟು, PDP ಯೋಜನೆ ನಿಶ್ಚಿತ ಸರ್ಟಿಫಿಕೇಟು, ಮತ್ತು PH ಅಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಸರ್ಟಿಫಿಕೇಟು, ಮತ್ತು ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟು. ಇಲ್ಲಿ ನೀವು ಏನಾದರೂ ಕನ್ನಡ ಮಾಧ್ಯಮ ಇದ್ದರೆ ಕನ್ನಡ ಮಾಧ್ಯಮವೂ ಸಹ ಅಪ್ಲೋಡನ್ನು ಮಾಡ್ಬೋದು. ಇಲ್ಲಿ ಕೊಡ್ತಾರೆ ನೋಡಿ, ಇಲ್ಲಿ ನೋಡಿ, ನೀವು ID ಪ್ರೂಫ್ಗೋಸ್ಕರ ಯಾವುದಾದ್ರೂ ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು ಯಾವುದಾದ್ರೂ ಸೆಲೆಕ್ಟ್ ಮಾಡಿ ನೆಕ್ಸ್ಟು ಕ್ಯಾಸ್ಟ್ ಸರ್ಟಿಫಿಕೇಟು ಮತ್ತು ರೂರಲ್ ಸರ್ಟಿಫಿಕೇಟು, PDP ಅಂದರೆ ಯೋಜನೆ ನಿಶ್ಚಿತ, PH ಸರ್ಟಿಫಿಕೇಟು ಮತ್ತು HKR ಹೈದರಾಬಾದ್ ಕರ್ನಾಟಕ, ಎಕ್ಸ್ ಸರ್ವಿಸ್ ಮ್ಯಾನ್ ಸರ್ಟಿಫಿಕೇಟ್ ಇದ್ದರೆ ಎಕ್ಸ್ ಸರ್ವಿಸ್ ಮ್ಯಾನು ಟ್ರಾನ್ಸ್ಜೆಂಡರ್. ಮತ್ತು ನೆಕ್ಸ್ಟು ಎಂಟರ್ ದ ನೇಮ್ ಆಫ್ ದ ಕಂಪನಿ ಆ್ಯಂಡ್ ಡಿವಿಷನ್ ವೇರ್ ಯು ವರ್ಕಿಂಗ್ ಆ್ಯಸ್ GVP. ಸೆಲೆಕ್ಟೆಡ್ ಡಿವಿಷನ್ ನೇಮನ್ನು ಸೆಲೆಕ್ಟ್ ಮಾಡಬೇಕಿಲ್ಲ ಅಷ್ಟೇ. ಇಲ್ಲಿ ನೀವೇನು ಮಾಡಬೇಕು ನೋಡಿ, ಬೇಸು ಇಲ್ಲಿ ಅಪ್ಲೋಡ್ ಮಾಡೋಂಗಿಲ್ಲ, ಅಪ್ಡೇಟ್ ಮಾಡಬೇಕಷ್ಟೆ. ಅಪ್ಡೇಟ್ ಮಾಡಿದರೆ ಆಯಿತು. ಅಪ್ಡೇಟ್ ಬೇರೆ ನೋಡಿ, ಇಲ್ಲಿ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲ, ಡೈರೆಕ್ಟಾಗಿ ನೀವು ಅಪ್ಡೇಟ್ ಮಾಡಿಬಿಟ್ರೆ ಆಯ್ತು ಅಷ್ಟೇ. ವಿಡಿಯೋ ಸರ್ಟಿಫಿಕೇಟು ನಿಮಗೆ ಇಲ್ಲಿ ಕೆಲವೊಂದು ಮಾತ್ರ ಅಪ್ಲೈ ಆಗುತ್ತೆ, ಕೆಲವೊಂದು ಅಪ್ಲೈ ಯಾವ್ಯಾವ ಆಗುತ್ತೆ ಅಷ್ಟನ್ನೇ ನೀವು ಮಾಡಿದರೆ ಆಯಿತು. ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ ನೀವು ಮಾಡಿಸ್ಬೇಕಾ ಅಂತ ಕೇಳ್ತೀರಿ. ನೀವು ಅಂತೇನಲ್ಲ, ನೀವು ಮಾಡಿಸ್ಬೋದು. ಹಳೇದು ಸಹ ಅಪ್ಲೋಡ್ ಮಾಡ್ಬೋದು ಅಥವಾ ಈಗ ಸಹ ಮಾಡಿ ಅಪ್ಲೋಡನ್ನು ಮಾಡ್ಬೋದು. ನಿಮ್ಮಲ್ಲಿ ಇಲ್ಲದೇ ಇದ್ದಲ್ಲಿ ಬೇಗನೆ ಮಾಡಿಸಿ ಅಪ್ಲೋಡನ್ನು ಮಾಡಿಸ್ಬೋದು. ಅಂದರೆ ಇಲ್ಲಿ ನೀವು BO ಆಫೀಸರ್ ಸೈನ್ಸು, ಕೆಲವೊಬ್ಬ ಶಿಕ್ಷಣ ಅಧಿಕಾರಿಗಳ ಒಂದು ಸಿಗ್ನೇಚರ್ ಬೇಕಾಗುತ್ತೆ ಅದು ಮಾಡಿಸೋಕ್ಕೆ. ಹಾಗಾಗಿ ನೀವು ಹಳೇದಿದ್ದರೆ ಅದನ್ನೇ ಅಪ್ಲೋಡ್ ಮಾಡೋದು ಉತ್ತಮ ಅಂತ ಹೇಳ್ತೇನೆ. ನೀವು ಯಾವುದಾದ್ರೂ ಎರಡೆರಡು ಇದೆಯಲ್ಲ ಕನ್ನಡ ಮಾಧ್ಯಮ ಅವೆಲ್ಲ ಅಪ್ಲೋಡ್ ಮಾಡೋಕ್ಕೆ ಬರ್ತಾ ಇಲ್ಲ ಅಂತೀರಿ, ನೀವು ಒಂದೇ PDF ಅಲ್ಲಿ ಎರಡನ್ನು ಮಾಡಿ ಆನಂತರ ಅಪ್ಲೋಡನ್ನು ಮಾಡಿ. ಅದು ತೊಗೊಂತು ಅಂದರೆ ಸರಿ, ಇಲ್ಲ ಅಂತಂದರೆ ಕೇವಲ ಒಂದೊಂದು ಮಾತ್ರ ಅಪ್ಲೋಡನ್ನು ಮಾಡಿ. ಈ ರೀತಿಯಾಗಿ ನಿಮಗೆ ಏನಾದರೂ ಸಹ ಇನ್ನೂ ಪ್ರಾಬ್ಲಮ್ ಬರ್ತಾ ಇತ್ತು ಅಂತಂದರೆ ಕಾಮೆಂಟನ್ನು ಮಾಡಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೂ ಸಹ ಜಾಯ್ನ್ ಆಗಿ ಅಲ್ಲಿಯೂ ಸಹ ಕಾಮೆಂಟ್ ಮಾಡಿ. ನೀವೇನಾದರೂ ಇನ್ನೂ ಸಹ ಈ ಒಂದು KPTCLನ PDF ನೋಡದೇ ಇದ್ದಲ್ಲಿ ನೋಡಿ, ನಿಮ್ಮ ಹೆಸರು ಸಹ ಬಂದಿದ್ದರೆ ನೀವು ಸಹ ಈ ರೀತಿ ಪ್ರೊಸೆಸನ್ನು ಮಾಡಿ ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ ಫಿಸಿಕಲ್ ಪ್ರಾಕ್ಟೀಸ್ ಮಾಡಿ. ಫಿಸಿಕಲ್ ಡೇಟ್ಸು ಯಾವಾಗಿರುತ್ತೆ ಅಂತೇಳಿ ಈ ಹಿಂದೆ ವಿಡಿಯೋಲ್ಲಿ ಹೇಳಿದ್ದೇನೆ.
ಇದು ಇವತ್ತಿನ ವೀಡಿಯೋಗಿತ್ತು ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.